ಯಜಮಾನ್ರೆ, ಒಂದ್ ವೇಳೆ ನಾನ್ ಸಿಕ್ಕಾಕೊಂಡ್ರೆ? ನನ್ ಪ್ರಾಣ ಕೊಟ್ಟಾದ್ರೂ ನಿನ್ನ ಕಾಪಾಡ್ತೀನಿ ಪಾರ್ವತಿ. ನನ್ನ ಜಾಗದಲ್ಲಿ ಅನುಷ್ಕಾ ಮೇಡಮು ಅಥವಾ ನೀವ್ ಇಷ್ಟಪಡೋ ಆ ಕಣ್ಣಿನ ಹುಡುಗಿ ಇದ್ದಿದ್ರೆ ಏನ್ ಮಾಡ್ತಿದ್ರಿ? ಹೇಳಿ ಯಜಮಾನ್ರೆ, ಅವರನ್ನು ನಿಮ್ ಜೀವ ಲೆಕ್ಕಿಸದೆ ಕಾಪಾಡ್ತಿದ್ರಾ? ಈಗ ಯಾಕೆ ಇಂಥ ಪ್ರಶ್ನೆಗಳೆಲ್ಲ? ಇವಾಗ ನನ್ ಜೊತೆ ಬಂದಿರೋದು ನೀನ್ ತಾನೆ, ಸುಮ್ನೆ ಬಾ. ಅರೆ ಜನನಿ, ಬಂದ್ಯಾ? ಊಟ ಮಾಡಕ ಅಡ್ಗೆ ಮಾಡಕ? ಇಲ್ಲ ಚಿಕ್ಕತ್ತೆ, ಅತ್ತೆ ಮಾತ್ರೆ ತಗೊಳ್ಳೋ ಟೈಮ್ ಆಯ್ತಲ್ಲ, ಅದಕ್ಕೆ ಕೊಡೋಣ ಅಂತ ಬಂದೆ. ಸರಿ ಸರಿ, ಕೊಡು ಕೊಡು. ಚಿಕ್ಕತ್ತೆ, ಅಡ್ಗೆ. ಅಯ್ಯೋ, ಅಡ್ಗೆನಾ? ಜನನಿ, ಅದು ಅದು ಏನಾಯ್ತಂದ್ರೆ ಅಡ್ಗೆ ಇನ್ನೂ ರೆಡಿ ಆಗಿಲ್ಲಮ್ಮ. ಸರಿ ಬಿಡಿ ಚಿಕ್ಕತ್ತೆ, ನಾನು ರೆಡಿ ಮಾಡ್ತೀನಿ. ಅಯ್ಯಯ್ಯೋ, ನೀನ್ ಮಾಡ್ಬೇಡಮ್ಮ. ನೀನ್ ಮಾಡೋದು, ಅದನ್ನ ಅಕ್ಕ ನೋಡೋದು, ಆಮೇಲೆ ನಾನು ನುಗ್ಯೋದು, ಇವೆಲ್ಲ ಬೇಕಾ? ಬೇಡಮ್ಮ, ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ನಾನೇ ಮಾಡ್ತೀನಿ. ಪಾಪ ನಿನ್ಗೇನೇನು ಕೆಲಸ ಇದೆಯೋ ಏನೋ, ನಿನ್ಗೆ ಎಷ್ಟೋಸ್ಕೋಬೇಕು, ಯಾರ್ಯಾರನೋ ನೋಡ್ಬೇಕು ಅಲ್ವಾ? ನೀನ್ ಹೋಗಿ ನಿನ್ ಕೆಲಸ ನೋಡ್ಕೊಳಮ್ಮ, ನಾನು ಅಡ್ಗೆ ಮಾಡ್ತೀನಿ, ಆಮೇಲೆ ಬಂದು ತಿನ್ನು. ಚಿಕ್ಕತ್ತೆ, ನಾನು ಊಟ ಕೇಳ್ತಿರೋದು ನನಗಲ್ಲ, ಅತ್ತೆಗೆ. ಅಯ್ಯೋ, ಅಕ್ಕನಾ? ಅಕ್ಕ ಇವತ್ತೇನು ತಿನ್ನಲ್ಲ ಬಿಡು. ಬೆಳಿಗ್ಗೆ ತಿಂಡಿ ಕೊಡೋಕ್ ಹೋದಾಗ ಸರಿಯಾಗಿ ಬೈದ್ ಕಳಿಸ್ಬಿಟ್ಟಿದ್ದಾರೆ. ಆದಿತ್ಯ ಬರೋ ತನಕ ನಾನು ಏನು ತಿನ್ನಲ್ಲ ಅಂತ ಹಠ ಮಾಡ್ತಿದ್ದಾರೆ. ಏನು, ಅತ್ತೆ ಬೆಳಗ್ಗೆಯಿಂದ ಏನು ತಿಂದಿಲ್ವಾ? ಹೂನಮ್ಮ ಜನನಿ, ಅವ್ರು ಒಂದ್ಸಲ ಹಠ ಹಿಡಿದ್ರೆ ಮುಗ್ದೋಯ್ತು. ಅವ್ರ ಮಾತನ್ನ ಅವರೇ ಕೇಳಲ್ಲ. ಅಪ್ಪಿ ತಪ್ಪಿ ನೀನು ಊಟ ಕೊಡಕ್ ಮಾತ್ರ ಹೋಗ್ಬೇಡಮ್ಮ, ಗ್ಯಾರಂಟಿ ಬೈಸ್ಕೋತೀಯ. ಅತ್ತೆ ನನಗೆ ಬೈದ್ರು ಹೊಡೆದ್ರು, ನಾನು ಹೋಗಿ ಅವ್ರಿಗೆ ಊಟ ತಗೊಂಡು ಕೊಡ್ತೀನಿ. ಚಿಕ್ಕತ್ತೆ ಪ್ಲೀಸ್, ಬೇಗ ಅಡ್ಗೆ ರೆಡಿ ಮಾಡಿಬಿಡಿ, ನಾನು ಹೋಗಿ ಮಾತ್ರೆ ಕೊಟ್ಟು ಬರ್ತೀನಿ. ಸರಿ ಅಮ್ಮ, ಆಯ್ತು. ಮಾತ್ರೆ ಕೊಡಕ್ ಹೋಗ್ತಿದ್ಯಲ್ವಾ, ನೀರು ತಗೊಂಡೋಗು. ಪರವಾಗಿಲ್ಲ ಚಿಕ್ಕತ್ತೆ, ಇಲ್ಲಿದೆ ತಗೊಂಡು ಹೋಗ್ತೀನಿ. ಥ್ಯಾಂಕ್ಸ್. ಫ್ರೆಂಡ್ಸ್ ಬನ್ನಿ. ಥ್ಯಾಂಕ್ಸ್ ಅಂತೆ, ಥ್ಯಾಂಕ್ಸ್. ಇವಳು ಅಜ್ಜಿ ಪಿಡ್ಡ ಥ್ಯಾಂಕ್ಸ್ ಅಲ್ಲ. ಅಡುಗೆ ಮಾಡೋದು ನಾನು, ಹೆಸರು ತಗೊಳ್ಳೋದು ಇವಳು. ಇವಳನ್ನ ಬೈಯೋ ಹಾಗೂ ಇಲ್ಲ, ಯಾಕಂದ್ರೆ ಅಕ್ಕನ ಮುದ್ದಿನ ಸೊಸೆ, ಅದಕ್ಕೆ ಎಲ್ಲ ನನ್ನ ಕರ್ಮ ಕರ್ಮ. ಪಾರ್ವತಿ ಪಾರ್ವತಿ, ನಾನು ಬೇರ್ತಿಗಿಲ್ಲ. ಯಜಮಾನ್ರೆ, ನಾನು ಅವಾಗ್ಲೇ ಹೇಳಲಿಲ್ವಾ ನಿಮ್ಗೆ, ನಾನ್ ಕಿತ್ಕೊಡೋ ಬೇರ್ಗಳನ್ನ ನೀವು ಸುಮ್ಮನೆ ಇಟ್ಕೊಳ್ಳಿ ಅಷ್ಟೇ. ಅಂದ್ರೆ ನಾನೇ ಇವಳು ಅಸಿಸ್ಟೆಂಟಾ? ಇವಳು ಬೇರ್ ಕಿತ್ಕೊಡ್ತಾಳಂತೆ, ನಾನು ಹಿಡ್ಕೋಬೇಕಂತೆ. ಮನೆಗೆ ಹೋಗಿ ಎಲ್ಲ ಬೇರು ನಾನೇ ಕಿತ್ತೆ ಅಂತ ಜಂಬ ಕೊಚ್ಕೊಳಕ್ಕೆ. ನಾನು ಬೇರ್ ಕಿತ್ತು ಆ ಕ್ರೆಡಿಟ್ಸ್ನ ನಾನು ತಗೊಳ್ತೀನಿ.
ಪಾರ್ವತಿ, ನಾನು ಬೇರ್ ಕಿತ್ತೆ. ಯಜಮಾನ್ರೆ, ಯಾವ್ದ್ಯಾವ್ದೋ ಬೇರ್ ಕೀಳ್ಬೇಡಿ, ಬನ್ನಿ ಸುಮ್ನೆ. ಹೊಟ್ಟೆ ಉರಿ. ಇವಳು ಕಿತ್ತಿರೋದೆಲ್ಲ ಔಷಧಿ ಬೇರಂತೆ, ನಾನ್ ಕಿತ್ತಿರೋದೆಲ್ಲ ವೇಸ್ಟ್ ಬೇರಂತೆ. ಇದು ಒಳ್ಳೆ ಬೇರೆ. ನಾವೀಗ ಹುಷಾರಾಗಿ ನೋಡಿ ಬೇರ್ಗಳನ್ನ ಕೀಳ್ಬೇಕು. ಯಾಕೆ? ಯಾಕೆ ಅಂದ್ರೆ ಕೆಲವು ಬೇರ್ಗಳಲ್ಲಿ ವಿಷ ಇರುತ್ತೆ, ಅದಕ್ಕೆ. ಪಾರ್ವತಿ, ಅಯ್ಯೋ, ಸುಮ್ನೆ ಬನ್ನಿ ಯಜಮಾನ್ರೆ. ಎದ್ದೇಳು ಹರೀಶ್, ಬೇಗ ಎದ್ದು ನಿಜ ಹೇಳಿ ನಿನ್ನ ಮತ್ತೆ ನಿನ್ ಬಾಸ್ ಜೀವನನ ಉಳಿಸ್ಕೋ. ಜಸ್ಟ್ ಒನ್ಸ್ ನೀನ್ ಏನ್ ಹೇಳಕ್ ಹೊರಟಿದೆ ಆದಿಗೆ ಅಂತ ನನಗೆ ಹೇಳ್ಬಿಡು. ಆಮೇಲೆ ನಿನ್ ಸಾವಾಸಕ್ಕೂ ನಾನು ಬರಲ್ಲ. ಹೇಳು ಹರೀಶ್, ಎದ್ದೇಳು ಎದ್ದೇಳು ಎದ್ದೇಳು. ಯಜಮಾನ್ರೆ, ಏನು ಅವಾಗ್ಲೇ ಅಷ್ಟೊಂದ್ ಮಾತಾಡ್ತಿದ್ರಿ, ಇವಾಗ ಇಷ್ಟು ಮೌನವಾಗಿದ್ದೀರಾ? ಏನ್ ಸಮಾಚಾರ? ನೋಡಿ, ನೀವು ಮತ್ತೆ ಬಚ್ಚಿಟ್ಕೊಂಡ್ರೆ ನಾನಂತೂ ನಿಮ್ಮನ್ನ ಖಂಡಿತ ಹುಡ್ಕಲ್ಲ. ಯಾಕೆ ಅಂದ್ರೆ ನೀವೀಗಾಗ್ಲೇ ಸೋತಿದ್ದೀರಾ. ನಾನು ಆಗ್ಲೇ ಹೇಳ್ದಂಗೆ ಸುಮ್ನೆ ನನ್ ಜೊತೆ ಬನ್ನಿ ಅಷ್ಟೇ. ನೀವು ಬಚ್ಚಿಟ್ಕೊಂಡು ಆಟ ಆಡಿಸ್ತಿದ್ದೀರಾ ಅಂತ ನನಗ್ ಚೆನ್ನಾಗ್ ಗೊತ್ತು. ನೋಡಿ, ಚಿಕ್ಕ ಮಕ್ಳ ತರ ಈ ರೀತಿ ತರ್ಲೆ ಮಾಡ್ಕೊಂಡು ಕೋಪ ಮಾಡ್ಕೊಳ್ಳೋದನ್ನೆಲ್ಲ ಬಿಟ್ಬಿಡಿ. ಹೀಗ್ ಮಾಡಿದ್ರೆ ನಾವ್ ಅನ್ಕೊಂಡ್ ಬಂದಿರೋ ಕೆಲ್ಸ ಖಂಡಿತ ಆಗಲ್ಲ. ಆಮೇಲೆ ಮತ್ತೆ ನಾಳೆ ಕಾಡಿಗೆ ಬರ್ಬೇಕಾಗತ್ತೆ. ನಾನ್ ಈಗ್ಲೇ ಹೇಳ್ತಾ ಇದ್ದೀನಿ, ನಾಳೆ ನಾನಂತೂ ಬರಲ್ಲ, ನೀವ್ ಒಬ್ರೇ ಬರ್ಬೇಕು. ನೆನ್ಪಿರ್ಲಿ.
ಯಾಕೆ ಹೀಗೆ ಮಾಡ್ತಿದ್ದೀರಾ? ಯಾಕಮ್ಮ, ನಾನೇನು ಮಾಡಿದೆ? ಬೆಳಿಗ್ಗೆಯಿಂದ ಏನು ತಿಂದೆ ಉಪವಾಸ ಇದ್ದೀರಂತೆ, ಯಾಕತ್ತೆ? ಇಲ್ಲಮ್ಮ, ಪ್ರೀತು ಹಾಲು ತಂದ್ಕೊಟ್ಟ, ಬೇಕಾದ್ರೆ ಅವನ್ನೇ ಕೇಳು. ಬರೀ ಹಾಲು ಕುಡಿದ್ರೆ ಸಾಕಾ? ತಗೊಳ್ಳಿ, ಮೊದಲು ಈ ಮಾತ್ರೆ ತಗೊಂಡು ಊಟ ಮಾಡಿ. ಬೇಡಮ್ಮ, ಕಾಡಿಗೆ ಹೋಗಿರೋ ಆದಿತ್ಯ ಹೇಗಿದ್ದಾನೋ, ಏನು ಮಾಡ್ತಾ ಇದ್ದಾನೋ, ಊಟ ಮಾಡಿದ್ನೋ ಇಲ್ವೋ, ಹೀಗಿರೋವಾಗ ನನಗೆ ಊಟ ಹೇಗಮ್ಮ ಸೇರುತ್ತೆ? ಅತ್ತೆ, ನಿಮ್ಮ ನೋವೇನು ಅಂತ ನನಗೆ ಅರ್ಥ ಆಗುತ್ತೆ. ಆದಿಭಾವನ ನಿಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ಹಚ್ಕೊಂಡಿದ್ದೀರ. ನಿಮಗೆ ಅವ್ರ ಮೇಲಿರೋ ಪ್ರೀತಿ ಹಾರೈಕೆನೆ ಅವ್ರನ್ನ ಕಾಪಾಡುತ್ತೆ. ಜನನಿ, ನಾನೊಂದು ಮಾತು ಹೇಳಿದ್ರೆ ನೀ ತಪ್ಪು ತಿಳ್ಕೊಳ್ಳಲ್ಲ ತಾನೇ? ಇಲ್ಲ ಅತ್ತೆ, ಹೇಳಿ. ತಾಯಿಯಾದವಳಿಗೆ ಅವಳು ಎಲ್ಲ ಮಕ್ಕಳು ಸಮಾನನೇ. ಒಂದು ಮಗುಗೆ ಹೆಚ್ಚು, ಇನ್ನೊಂದು ಮಗುಗೆ ಕಡಿಮೆ ಮಾಡೋದಿಲ್ಲ. ಈ ಮಾತು ಎಷ್ಟು ನಿಜಾನೋ ಸುಳ್ಳೋ ನನಗೆ ಗೊತ್ತಿಲ್ಲ. ಆದರೆ ನನ್ನ ವಿಷಯಕ್ಕೆ ಬಂದಾಗ ತಾಯಿಯಾಗಿ ಪ್ರೀತಿಗಿಂತ ನಾನು ಆದಿನೇ ಹೆಚ್ಚು ಪ್ರೀತಿ ಮಾಡ್ತೀನಿ. ಯಾಕೆ ಗೊತ್ತಾ? ಆದಿ ನನ್ನ ಕನಸಿನ ರೂಪ, ನನ್ನ ಆಸೆಯ ಭಾವ, ನನ್ನ ಜೀವದ ಉಸಿರು. ನಾನೇನೇ ಕೆಲಸ ಮಾಡೋದಿದ್ರು ಆದಿನ ಕೇಳ್ತೀನಿ. ಏನೇ ಕೆಲಸ ಆಗ್ಬೇಕಾದ್ರೂ ಆದಿಗೆ ಹೇಳ್ತೀನಿ. ಅವನು ಚಿಕ್ಕ ವಯಸ್ಸಿನಿಂದ ಬೆಳೆದು ದೊಡ್ಡವನಾಗೋವರೆಗೂ ಇವತ್ತಿನವರೆಗೂ ನನ್ನ ಅವನ ಮಧ್ಯೆ ಈ ಥರದ ಅವಿನಾಭಾವ ಸಂಬಂಧ ಹುಟ್ಕೊಂಡಿದೆ. ಹಾಗಂದ ಮಾತ್ರಕ್ಕೆ ಪ್ರೀತು ಮೇಲೆ ನನಗೆ ಒಲವಿಲ್ಲ ಅಂತ ಅರ್ಥ ಅಲ್ಲ. ಅವನು ನನ್ನ ಪ್ರೀತಿ ಮಗನೇ, ಆದರೆ ಅವನು ಬೆಳೆದ ರೀತಿ ಬೇರೆ ಥರ. ನನಗಿಂತ ಅವರ ಅಪ್ಪನ ಜೊತೆನೇ ಅಟ್ಯಾಚ್ಮೆಂಟ್ ಜಾಸ್ತಿ. ನಾನು ಸ್ವಲ್ಪ ಸ್ಟ್ರಿಕ್ಟು, ಅವರ ಅಪ್ಪ ಆ ಥರ ಅಲ್ಲ. ಆದ್ರಿಂದ ಅವ್ರ ಜೊತೆನೇ ಅವನು ಒಡನಾಟ ಜಾಸ್ತಿ ಇತ್ತು. ಆದರೆ ನಾನು ಆದಿಗೆ ಎಷ್ಟು ಬೈದ್ರು ಹೊಡೆದ್ರು, ಅಮ್ಮ ಅಮ್ಮ ಅಂತ ಈ ಎಳೆ ಕರು ಹಸುಗೆ ಅಂಟ್ಕೊಂಡೇ ಇರುತ್ತೆ ನೋಡು, ಹಾಗೆ ನನಗೆ ಅಂಟ್ಕೊಂಡೇ ಇರ್ತಾಯ್ತ. ಹಾಗಾಗಿ ನನ್ನಲ್ಲಿರೋ ಅದೆಷ್ಟೋ ಗುಣಗಳು ಅವನಲ್ಲಿ ಅಡಕವಾಗಿವೆ. ಈಗ ನೋಡು, ರಘು ಬಿಸ್ನೆಸ್ ಟೂರ್ ಹೋಗಿ ಅದೆಷ್ಟು ದಿನ ಆಗಿದೆ. ದಿನ ಫೋನ್ ಮಾಡ್ತಾರೆ, ಇನ್ನೊಂದಷ್ಟು ದಿವಸ ಬೇಗ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ. ನಾನು ಸರಿ ಅಂತ ಫೋನ್ ಇಡ್ತೀನಿ. ಆದರೆ ನನ್ನ ಮಗ ಆದಿತ್ಯ ಅದು ಯಾವುದೋ ಊರಿಗೆ ಹೋಗಿ ಇನ್ನೂ ಒಂದಿನ ಆಗಿಲ್ಲ, ಅಷ್ಟರಲ್ಲೇ ಅವನು ಹೋಗಿ ಅದೆಷ್ಟೋ ದಿನಗಳಾಗಿವೆ ಅಂತ ಅನ್ನಿಸ್ತಾ ಇದೆ. ಅವನ ಜೊತೆ ಮಾತಾಡಬೇಕು ಅಂತ ಮನಸ್ಸು ಹಾತುರಿಯುತ್ತೆ. ಅವನು ಬೇಗ ಮನೆಗೆ ಬರಲಿ ಅಂತ ಈ ಕರಳು ಕೂಗಿ ಕೂಗಿ ಕರೆಯುತ್ತೆ. ಆದ್ರೆ ಈ ಕರಳನ ಕೂಗನ್ನ ಕೇಳಿಸ್ಕೊಳ್ಳಕ್ಕೆ ಅವನಿಂದ ಆಗ್ತಾ ಇಲ್ಲ. ಅಯ್ಯೋ ಅತ್ತೆ, ಅಳ್ಬೇಡಿ. ನಿಮ್ಮ ನೋವು ನನಗೆ ಅರ್ಥ ಆಗುತ್ತೆ, ಆದರೆ ಯೋಚನೆ ಮಾಡಬೇಡಿ ಅತ್ತೆ. ಭಾವಂಗೆ ಏನೂ ಆಗಲ್ಲ, ಅವರು ಕ್ಷೇಮವಾಗಿ ವಾಪಸ್ ಬರ್ತಾರೆ. ಆ ನಂಬಿಕೆ ನನಗಿದೆ ಅತ್ತೆ. ಹೌದಮ್ಮ, ನಂಬಿಕೆ ಮೇಲೇನೆ ಜೀವನ ನಿಂತಿರೋದು. ನಾನು ಆ ಆಶಾ ಭಾವನೆಯಿಂದನೇ ಕಾಯ್ತೀನಿ. ನೋಡಿ ಅತ್ತೆ, ಭಾವನ್ಗೋಸ್ಕರನಾದರೂ ನೀವೀಗ ಈ ಊಟ ಮಾಡಬೇಕು, ಇಲ್ಲಾಂದ್ರೆ ಭಾವನ ಮೇಲೆ ಆಣೆ. ಅಯ್ಯೋ, ಯಾಕಮ್ಮ ಅವನ ಮೇಲೆ ಆಣೆ ಇಡ್ತೀಯ? ನಾನು ಊಟ ಮಾಡಬೇಕು ಅಷ್ಟೇ ತಾನೇ, ಮಾಡ್ತೀನಿ ಬಿಡು. ಕ್ಷಮಿಸಿ ಅತ್ತೆ, ನೀವು ಊಟ ಮಾಡಲಿ ಅನ್ನೋ ಉದ್ದೇಶದಿಂದ ಹಾಗೆ ಹೇಳಿದೆ. ಸರಿ, ಮೊದಲು ಈ ಮಾತ್ರೆ ತಗೊಳ್ಳಿ. ಜನನಿ, ನೀನಲ್ಲಿರಮ್ಮ, ನಾನು ಊಟ ಮಾಡ್ತೀನಿ. ಅತ್ತೆ, ನೀವು ಸುಮ್ಮನೆ ಇರಿ, ನೀವು ಕುತ್ಕೊಳ್ಳಿ.
ಕುತ್ಕೊಳ್ಳಿ ಅತ್ತೆ. ಎಲ್ಲಿ ಆನೆ? ಜನನಿ, ಅತ್ತೆ ಆನೆ ಅತ್ತೆ. ಅಲ್ಲ ಯಜಮಾನ್ರೆ, ನಾನು ಆವಾಗ್ಲಿಂದ ಅಷ್ಟೊಂದು ಮಾತಾಡ್ತಿದ್ದೀನಿ, ನನ್ನ ಮಾತಿಗೆ ಪ್ರತಿಕ್ರಿಯೆನೇ ಕೊಡ್ತಾ ಇಲ್ವಲ್ಲ ನೀವು? ಅಯ್ಯೋ, ನನ್ನ ಮೇಲೆ ಏನಾದ್ರು ಕೋಪನಾ? ಇಲ್ಲ, ಬೇಕು ಅಂತ ನನ್ನ ಆಟ ಆಡಿಸ್ತಾ ಇದ್ದೀರಾ? ನಾನು ಹೇಳೋವರೆಗೂ ಆದಿಗೆ ಏನು ಮಾಡಕ್ ಹೋಗಬೇಡ. ನಿನಗೇನಾದ್ರೂ ಹೇಳಬೇಕು ಅಂತಿದ್ರೆ ಇಮ್ಮಿಡಿಯೇಟ್ಲಿ ನಂಗೆ ಮೆಸೇಜ್ ಮಾಡು. ಮೇಡಮ್ಗೊಂದು ಮೆಸೇಜ್ ಮಾಡೋಣ. ಛೇ, ಸಿಗ್ನಲ್ ಇಲ್ವಲ್ಲ. ನೋಡಿ ಯಜಮಾನ್ರೆ, ಈಗ ನೀವ್ ಜೋರಾಗಿ ಪಾರ್ವತಿ ಅಂತ ಕೂಗ್ದೆ ಹೋದ್ರೆ ನಾನ್ ಹಿಂದೆ ತಿರುಗ್ಬಿಡ್ತೀನಿ, ಆಮೇಲೆ ನೀವು ಸಿಕ್ಕಾಕೊಂಡ್ಬಿಡ್ತೀರಾ. ಅಯ್ಯೋ, ಇಷ್ಟ ಹೇಳಿದ್ರು ಮೌನವಾಗಿದ್ದೀರಾ. ನೋಡಿ, ಈಗ ನಾನು ಹಿಂದೆ ತಿರುಗ್ಬಿಡ್ತೀನಿ. ತಿರುಗ್ಲಾ? ತಿರುಗ್ತಿದ್ದೀನಿ, ತಿರುಗ್ತೀನಿ, ತಿರುಗ್ದೆ.